ಸರ್, ಈಗ ಶಿಕ್ಷಣದಲ್ಲಿ ದ್ವಿಭಾಷಾ ನೀತಿ ತರ್ತಾ ಇದ್ರಿ, ಯಾವಾಗ ಅಧಿಕೃತ ಆದೇಶ ಆಗುತ್ತೆ? ದ್ವಿಭಾಷಾ ನೀತಿ ಮಾಡಿಲ್ಲ. ಇನ್ನ ನಾವು ತೀರ್ಮಾನ ತಗೊಂಡಿರೋದು ಈಗ ಹಿಂದಿ ಭಾಷೆ ಥರ್ಡ್ ಲ್ಯಾಂಗ್ವೇಜ್ ಇದೆಯಲ್ಲ, ಅದು ಕಡ್ಡಾಯ ಮಾಡಬಾರದು ಅಂತ ಹೇಳಿದ್ದೀವಿ ಅಷ್ಟೇ. ಈಗ 625 ಮಾರ್ಕ್ಸ್ ಇದೆಯಲ್ಲ, ಅದು ಕಡ್ಡಾಯ ಇತ್ತು. 100 ಮಾರ್ಕ್ಸು ಥರ್ಡ್ ಲ್ಯಾಂಗ್ವೇಜ್ ಇತ್ತು, ಅದನ್ನು ಕಡ್ಡಾಯ ಮಾಡಬಾರ್ದು ಅಂತ ಮಾಡಿದ್ದೀವಿ. ಆದೇಶ ಈ ಕಡೆಯಿಂದನೇ ಇರುತ್ತೆ ಈ ವರ್ಷದಿಂದ. ಸರ್, ಅದಕ್ಕೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ವಿರೋಧ ಮಾಡ್ತಾ ಇದ್ದಾವೆ, ನಾವಿದ್ದು ಒಪ್ಪೋದಿಲ್ಲ ದ್ವಿಭಾಷಾ ನೀತಿನ. ಸರ್ಕಾರ ತೀರ್ಮಾನ ಮಾಡಿದೆ. ಈಗ ವಿರೋಧ ಮಾಡೋರು ಇರ್ತಾರೆ, ಸ್ವಾಗತ ಮಾಡೋರು ಇರ್ತಾರೆ. ಎಲ್ಲ 100% ಒಪ್ಪಿಗೆ ಮಾಡ್ಕೊಳ್ಳೋರು ಯಾವುದು ಇರೋದಿಲ್ಲ. ನೋಡೋಣ, ನಾವು ಅಂತೂ ಈ ತೀರ್ಮಾನ ಮಾಡಿದ್ವಿ. ಅಂದ್ರೆ ಹಿಂದಿ ಏರಿಕೆ ಅತಿ ಆಗ್ತಾ ಇದೆ. ಹಿಂದಿ ಏರಿಕೆ ಅಂತಲ್ಲ, ಹಿಂದಿ ಭಾಷೆ ಕಲಿಬಾರದು ಅಂತ ಏನಿಲ್ಲ, ಬಟ್ ಪರೀಕ್ಷೆ ಕಡ್ಡಾಯ ಆಗಬಾರ್ದು. ಮಕ್ಕಳಿಗೆ ನಮ್ಮ ಕಾಲದಲ್ಲೂ ಕೂಡ ಹಿಂದಿ ಕಡ್ಡಾಯ ಇರಲಿಲ್ಲ. ನಾವು ಓದುವಾಗ ಹಿಂದಿ ಕಡ್ಡಾಯ ಇರಲಿಲ್ಲ. ನೀವು ಓದುವಾಗಿತ್ತ? ಕಡ್ಡಾಯ ಇರ್ಲಿಲ್ಲ. ನಾವು ಓದ್ತಾ ಇದ್ದೋ ಕಡ್ಡಾಯ ಇರ್ಲಿಲ್ಲ. ಕಡ್ಡಾಯ ಇಲ್ಲದೆ ಇರೋದ್ರಿಂದ ಓದಕ್ಕೆ ಹೋಗ್ಲಿಲ್ಲ, ನಾವು ಕಲಿಯಕ್ಕೆ ಹೋಗ್ಲಿಲ್ಲ. ಈಗ ಮೈಸೂರಲ್ಲಿ ದೊಡ್ಡ ಮಟ್ಟದ ಒಂದು ಡ್ರಗ್ಸ್ ಜಾಲನ ಇವತ್ತು ನಿನ್ನೆ ಹಿಡಿದಿದ್ದಾರೆ. ಮೈಸೂರಲ್ಲಿ ಡ್ರಗ್ಸ್ ಬಹಳ ದೊಡ್ಡ ಮಟ್ಟದಲ್ಲಿ ಇದಾಗ್ತಾ ಇದೆ ಸರ್, ಎಲ್ಲ ಕಡೆ ಸಿಗ್ತಾ ಇರುವಂತದ್ದು. ನಾವು ಮುಂಬೈನಲ್ಲಿ ಲಿಂಕ್ ಇದೆ. ಡ್ರಗ್ಸ್ ಮಾಫಿಯಾ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಡ್ರಗ್ಸ್ ಮುಕ್ತ ರಾಜ್ಯ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಆ ದಿಕ್ಕಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಪೊಲೀಸ್ನವರು ಮಾಡಿದ್ದಾರೆ, ನಾನು ನೋಡಿಲ್ಲ. ಇನ್ನ ಈಗ ಹೇಳಿದ್ರು, ಪತ್ರಿಕೆಯಲ್ಲಿ ನೋಡಿದೆ. ಈಗ ಹೇಳಿದ್ರು, ನಾನು ಡೀಟೇಲ್ಸ್ ತಿಳ್ಕೊತೀನಿ. ಬಟ್ ಆತಂಕ ಅಂದ್ರೆ ಮುಂಬೈದು ಲಿಂಕ್ ಇದೆ, ಮೈಸೂರಿಗೆ ಅಷ್ಟೊಂದು ಸೇಫ್ ದೂರ ಆಗ್ಬಿಟ್ಟಿದೆ. ಎಲ್ಲರೂ ಲಿಂಕ್ ಇರಲಿ, ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸನ ಮಾಡ್ತೀವಿ. ಸಿಟಿ ಒಳಗಡೆ ಸಿಗ್ನಲ್ ಲೈಟ್ಗಳು ಜಾಸ್ತಿ ಆಗಿದೆ ಅಂತ ಪಬ್ಲಿಕ್ ಕಂಪ್ಲೇಂಟ್ಸ್ ಇದೆ, ಮತ್ತು PAL ಕೂಡ ಆಗ್ತಾ ಇದ್ದಾರೆ, ಅವೈಜ್ಞಾನಿಕವಾಗಿ ಆಗ್ತಾ ಇದ್ದಾರೆ ಮೈಸೂರಲ್ಲಿ. ಅದರಲ್ಲೂ ಕೂಡ ಪೊಲೀಸ್ ಅವ್ರಿಗೆ RTI ಅರ್ಜಿ ಹಾಕಿದ್ರೆ ನಮ್ಗೆ ಮಾಹಿತಿನೇ ಇಲ್ಲ ಅಂತ ಪೊಲೀಸ್ ಅವರು ರಿಪ್ಲೈನು ಸಹ ಕೊಟ್ಟಿದ್ದಾರೆ ಸರ್. ಯಾರು ವರದಿನೂ ಗೊತ್ತಿಲ್ಲ, ಎಲ್ಲೆಲ್ಲ ಹಾಕಿದ್ದಾರೆ ಗೊತ್ತಿಲ್ಲ ಅಂತ ರಿಪ್ಲೈನು ಕೂಡ ಪೊಲೀಸ್ ಹಾಕಿದ್ದಾರೆ. ಈಗ ಯಾಕೆ ಸಿಗ್ನಲ್ ಲೈಟ್ಗಳು ಹಾಕಿದ್ರೆ, ಯಾಕೆ ಟ್ರಾಫಿಕ್ ಸ್ವಲ್ಪ ಸುಧಾರಣೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ಹೆಜ್ಜೆಗೂ ಹಾಕಕ್ಕಾಗಲ್ಲ. ನಾಳೆ ಬೆಳಿಗ್ಗೆ ತೊಂದರೆ ಆಗಿದೆಯಾ? ನನಗೆಲ್ಲ ಪಬ್ಲಿಕ್ ತೊಂದರೆ ಆಗಿದೆ. ಅಲ್ಲಪ್ಪ, ನಿಮಗೆ ನೀನು ಪಬ್ಲಿಕ್ ಅಲ್ವೇನೆ. ಗೊತ್ತಿಲ್ಲ, ನನಗೆ ಕೇಳ್ತೀನಿ. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ವೈಜ್ಞಾನಿಕವಾಗಿ ಟ್ರಾಫಿಕ್ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ಮಾಡಿರ್ತಕ್ಕಂಥ. ಏನಾದ್ರು ತೊಂದರೆಗಳಿದ್ರೆ ನೋಡೋಣ, ವಿಚಾರಣೆ ಮಾಡೋಣ. ಇವತ್ತಿಂದ ಸರ್ ಗೊತ್ತಿಲ್ಲ, ನಾನು ಹೋಗ್ತಾ ಇಲ್ಲ. ತಮಗೂ ಇಂಟ್ರೆಸ್ಟ್ ಇತ್ತಲ್ಲ ಕ್ರಿಕೆಟ್? ಇಂಟ್ರೆಸ್ಟ್ ಇದೆ, ಬಟ್ ಇವತ್ತು ಹೋಯ್ತಾ ಇಲ್ಲ. ಮೈಸೂರು ಬಂದ್ಬಿಟ್ಟಿದೆ. ಟಿಕೆಟ್ ಕೇಳಿದಂತ ವಿಚಾರ ಸಾಕಷ್ಟು ಚರ್ಚೆ ಆಗ್ತವೆ, ಪರ ವಿರೋಧ ಚರ್ಚೆಗಳು. ಅದ್ರ ಬಗ್ಗೆ ತಮ್ಮ ಸಾಕಷ್ಟು ಜನ ನಮಗೆ ಟಿಕೆಟ್ ಬೇಡ ಅಂತ ಕೂಡ ಹೇಳಿದ್ರು. ಸುರೇಶ್ ಕುಮಾರ್ ಕೂಡ ನಮಗೆ ಬೇಡ ಟಿಕೆಟ್ ಬೇಡ ಅಂತಂದ್ರೆ ಬೇಡ. ಯಾರು ನೋಡಕ್ ಹೋಗ್ತಾರ ಅವ್ರು ವಿಧಾನಸೌಧ ಚರ್ಚೆ ಮಾಡೋ ಅವಶ್ಯಕತೆ ಇತ್ತ ಸರ್? ಮೊದಲಿನಿಂದ ಕೊಟ್ಕೊಂಡು ಬಂದಿದ್ದಾರೆ ಶಾಸಕರುಗಳಿಗೆ, MLCಗಳಿಗೆ, MLAಗಳಿಗೆ ಕೊಟ್ಟಿದ್ದಾರೆ. ಈಗಲೂ ಕೊಡ್ತಾ ಇದ್ದಾರೆ. ಒಂದು ಕೊಡ್ತಾ ಇದ್ರು, 2 ಕೊಡಿ ಅಂತ ಹೇಳಿದ್ದಾರೆ ಅಷ್ಟೇ. ನಾನು ಇವತ್ತು ನೋಡ್ತೀನಿ, ಸಮಯ ಸಿಕ್ಕಿದ್ರೆ. 9ನೇ ತಾರೀಕಿನವರೆಗಂತೂ ಹೋಗಕ್ಕಾಗಲ್ಲ, ಬೈ ಎಲೆಕ್ಷನ್. ನೋಡ್ರಿ, ಕೆಲಸ ಇದ್ರೆ ಹೋಗಲ್ಲ ನಾವು.